ನಮಸ್ಕಾರ ಮಿತ್ರ. ನಮಸ್ಕಾರ. ಯಾವ ಊರ್ರಿ ಇದು? ಮಳ್ಳಿ, ಯಡ್ರಾಮಿ ತಾಲೂಕ್ ಮಳ್ಳಿ ರೀ. ಯಡ್ರಾಮಿ ತಾಲೂಕು ಮಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷ ಪದ್ಧತಿ ಪ್ರಕಾರ ಶ್ರಾವಣ ಸಂಘವಾಗಿ ನಾವು ಕಾರ್ಯಕ್ರಮ ಇಡ್ತೀವಿ. ಇಲ್ಲಿ ಮಹಾತ್ಮ ಗೊಲ್ಲಾಳಲಿಂಗೇಶ್ವರ ಪುರಾಣ ಪ್ರತಿ ವರ್ಷ ಪದ್ಧತಿ ಪ್ರಕಾರ ಹಚ್ತೀವಿ, ಒಂದು ತಿಂಗಳು ಪರ್ಯಂತ. ಈಗೇನಂತಂದ್ರ ಕಡೆಗೆ ಕಾಂಡಿರದ ಬಜಿ ರೊಟ್ಟಿ ಮಾಡ್ತಾರ, ಎಲ್ಲಾ ಮಂದಿ ಭಕ್ತ ಕಲ್ತು ನಡ್ಸ್ಕೊಂತೀವಿ. ಪ್ರತಿ ವರ್ಷ ಬಜಿ ರೊಟ್ಟಿ ಮಾಡ್ತಾರೆ? ಪ್ರಥಮ ಇಲ್ಲ, ಇದೇ ವರ್ಷ ಬಜಿ ರೊಟ್ಟಿ ಮಾಡ್ತಾರೆ. ಪುರಾಣ ಸಲುವಾಗಿ ಬಜಿ ರೊಟ್ಟಿ ಇದೇ ಸಾಲಿಗೆ ಪ್ರಥಮ ಸಾರಿ ಮಾಡಕತ್ತಿದ್ದಾರಣ. ಬಜಿ ರೊಟ್ಟಿ ಪುರಾಣ ಮುಕ್ತಾಯ ದಿವಸ ಬಜಿ ರೊಟ್ಟಿ ಶುಕ್ರವಾರ ದಿವಸ ಬಜಿ ರೊಟ್ಟಿ ಪುರಾಣ ಮುಕ್ತಾಯ ತಾಲೂಕ್ ಮಳ್ಳಿ. ಏನ್ ಹೇಳಿದ್ರಿ ಅಕ್ಕರು ಇಲ್ಲಿ? ಇದು ಪುಂಡಿಪಲ್ಲೆ ಸೋಸಲಾಕತ್ತೀವ್ರಿ. ಎದ್ರ ಸಲುವಾಗಿ ಸೋಸೋದ್ರಿ? ಇದು ಬಜ್ಜಿ ರೊಟ್ಟಿ ಮಾಡ್ಲಾಕ್ರಿ. ಏನದ ವಿಶೇಷ ಇಲ್ಲಿ ಬಜ್ಜಿ ರೊಟ್ಟಿ ಮಾಡೋದು? ಇಲ್ಲಿ ತಿಂಗಳ ತನ ಪುರಾಣ ಹಚ್ಚಾರ್ರಿ ನಮ್ಮ ಮುತ್ಯಾರು. ಅದ ಗೋಳಪ್ಪನ ಪುರಾಣ ಹಚ್ಚಾರ್ರಿ. ಅದಕ್ಕೆ ನಾವೇ ಮಾಡ್ಬೇಕಂತೇಳಿ ಒಂದ್ ಚೀಲ ತಂದಿದ್ದೇವ್ರಿ ನಾವು. ಎಲ್ಲಾ ಮಂದಿ ಏನದ ನೀವ್ ಯಾಕೆ ಮಾಡ್ತೀರಿ, ಎಲ್ಲಾರು ಕೂಡಿ ಮಾಡಮಂತೇಳಿ ಎಲ್ಲಾರು ಹಾಕಿ ಮಾಡ್ಲಾಕತ್ತಾರಿ. ನಮಸ್ತೆ. ಯಾರು? ನಮಸ್ತೆ. ಯಾವ್ರಿ? ಯಾವ ತಾಲೂಕ್ ಇದು? ಗುಲ್ಬರ್ಗ ಡಿಸ್ಟ್ರಿಕ್ಟ್ ಯಡ್ರಾಮಿ ತಾಲೂಕ್ ಮಳ್ಳಿ ಗ್ರಾಮ ರೀ. ಮಳ್ಳಿ ಗ್ರಾಮದಲ್ಲಿ ಏನ್ರಿ ವಿಶೇಷತೆ ಇದು? ಇದು ಒಂದ್ ತಿಂಗಳು ಶ್ರಾವಣ ಮಾಸವಾಗಿ ವಿಶೇಷತೆ ನಡೆಸಿದಿರಿ. ಶ್ರಾವಣ ಮಾಸವಾಗಿ ವಿಶೇಷತೆ ನಡೆಸಿರಿ. ಒಂದ್ ತಿಂಗಳ ಮಠದಾಗ ಗೊಲ್ಲಾಳೇಶ್ವರನ ಪುರಾಣ ನಡೆಸಿರಿ. ಅದ್ರ ಮುಕ್ತಾಯ ಆಗಿ ಬಜ್ಜಿ ರೊಟ್ಟಿ ಮಾಡಕತ್ತೀರಿ. ಬಜ್ಜಿ ರೊಟ್ಟಿ ಮಾಡಕತ್ತೀರಿ. ಎಲ್ಲಾ ಭಕ್ತರು ಸೇರಿ? ಎಲ್ಲಾ ಭಕ್ತರು. ವರ್ಷನೂ ಇಷ್ಟ ಇರೋದ್ರಿ. ವರ್ಷ ಇಷ್ಟ ಇರೋದ್ರಿ. ಮಿನಿಮಮ್ ಎಷ್ಟು ಜನ ರೊಟ್ಟಿ ಬಿಡ್ರಿ? ಮಿನಿಮಮ್ ಒಂದ್ ವಾರ ಐತ್ರಿ. 20 ಜನ ಬಿಡ್ತಾರೆ. 20 ಜನ ಬಿಡ್ತಾರೆ. ಸಜ್ಜಿ ಎಷ್ಟು ಕ್ವಿಂಟಲ್? ಹಿಟ್ಟು ಎಷ್ಟು ಕ್ವಿಂಟಲ್? 5 ಕ್ವಿಂಟಲ್ ತರಿಸಿರಿ. 5 ಕ್ವಿಂಟಲ್ ರೀ. ಬರೋ ಭಕ್ತರಿಗೆಲ್ಲ ಎಲ್ಲರೂ ಬರ ಭಕ್ತರಿಗೆ ಎಲ್ಲರಿಗೂ ದಾಸೋಗ ಇಟ್ಟಿರಿ. ದಾಸೋಗ ಇಟ್ಟಿರಿ. ಎಂದವ್ರಿ ದಾಸೋಗ? ಈಗ ನಾಳೆ ಶುಕ್ರವಾರ. ನಾಳೆ ಶುಕ್ರವಾರ. ಇಷ್ಟು ರೊಟ್ಟಿ ಬಡಿಸಿರಿ. 5 ಕ್ವಿಂಟಲ್ ರೊಟ್ಟಿ. ನಾವು ಹೊರಗೆ ಇಷ್ಟು ಬಡ್ಲಿಗತ್ತರಿ. ನಾವ್ ಒಂದ್ 40 ಹೊರಗೆ ಒಣಾಕಿದೀವಿ ರೊಟ್ಟಿ. ಬರ ಭಕ್ತರಿಗೆ ಏನ ಇದು ಏನ್ರಿ? ಏನ್ ಕಮ್ಮಿ ಇಲ್ಲ ನೋಡ್ರಿ. ಕಮ್ಮಿ ಇಲ್ರಿ. ವಿರಾಟ್ ಮಠದ ವಿಶೇಷತೆ ನೋಡ್ರಿ ಇದು. ಬರ ಭಕ್ತರಿಗೆ ಏನು ಕಮ್ಮಿ ಇಲ್ಲ ಅನ್ನೋ ಒಂದು ಮಾತು. ಮಠ ಬಂದ್ರೆ ಯಾರು ಉಪವಾಸ ಹೋಗಂಪ್ಲೇನೆ.